ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ. ಶಿಕ್ಷಕರು ಪತ್ರಕರ್ತರ ಪಾತ್ರ ಸಮಾಜಕ್ಕೆ ನಿರ್ಣಾಯಕ. RTO ಮಲ್ಲಿಕಾರ್ಜುನ್, ಕೃಷ್ಣರಾಜಪೇಟೆ. ಜಾಗತಿಕ ಸ್ಪರ್ಧಾತ್ಮಕ ಯುಗದಲ್ಲಿ ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಶಿಕ್ಷಕರು ಮತ್ತು ಪತ್ರಕರ್ತರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಸಮಾಜ ಸೇವಕ RTO ಮಲ್ಲಿಕಾರ್ಜುನ್ ಹೇಳಿದರು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ನೀಡುವ ರಾಜ್ಯ ಪ್ರಶಸ್ತಿಗೆ ಭಾಜನರಾದ ಹಿರಿಯ ಪತ್ರಕರ್ತ KR ನೀಲಕಂಠ ಹಾಗೂ ಉತ್ತಮ ಶೈಕ್ಷಣಿಕ ಫಲಿತಾಂಶ ನೀಡುತ್ತಿರುವ ಗವಿಮಠ ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲ ಪ್ರಸನ್ನ ಅವರನ್ನು ಶ್ರೀ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಗೌರವಿಸಿ ಅವರು ಮಾತನಾಡಿದರು. ಸಮಾಜ ಸುಧಾರಣೆಯಲ್ಲಿ ಪತ್ರಕರ್ತರ ಕೊಡುಗೆ ಅಪಾರವಾಗಿದ್ದು, ಪ್ರಾಮಾಣಿಕ ವರದಿಗಾರಿಕೆಯಿಂದಲೇ ಗೌರವಾನ್ವಿತ ಪ್ರಶಸ್ತಿಗಳು ಲಭಿಸುತ್ತವೆ ಎಂದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ KR ನೀಲಕಂಠ, ವಿವಿಧ ಸಂಘಟನಾ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ತೃಪ್ತಿದಾಯಕವಾಗಿದ್ದು, ಹಿರಿಯ ಪತ್ರಕರ್ತರ ಮಾರ್ಗದರ್ಶನದಿಂದಲೇ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ದೊರೆತಿದೆ ಎಂದರು. ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಬಳಿಕ ತೇಗನಹಳ್ಳಿಯಲ್ಲಿ ನಡೆದ ಉಚಿತ ಕಣ್ಣಿನ ಶಿಬಿರದಲ್ಲಿ ಭಾಗವಹಿಸಿ ಶಸ್ತ್ರಚಿಕಿತ್ಸೆಗೆ ಒಳಗಾದವರಿಗೆ ಉಚಿತ ಕನ್ನಡಕ ವಿತರಿಸಲಾಯಿತು. ಜೊತೆಗೆ ಕಿಕ್ಕೇರಿ ಕುರುಹಿನ್ ಸಮುದಾಯದ ಭವನಕ್ಕೆ 50,000 ಚೆಕ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಣ, ಸಾಹಿತ್ಯ, ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳ ಗಣ್ಯರು ಉಪಸ್ಥಿತರಿದ್ದರು. ವರದಿ KN ಸಾಗರ್, ಕೃಷ್ಣರಾಜಪೇಟೆ, ಮಂಡ್ಯ. ಆರೋಗ್ಯ ಮಾಹಿತಿ ಕಾರ್ಯಕ್ರಮಗಳಾದಾಗ ನಮ್ಮ ಸಂಸ್ಥೆಯ ಇನ್ನೊಂದು ಅಂಗ ಸಂಸ್ಥೆ ಜನಜಾಗೃತಿ ವೇದಿಕೆ, ಈ ಇದರಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮ ಕಾರ್ಯಕ್ರಮದ ಜೊತೆಯಲ್ಲಿ ಅವರು ಇವತ್ತು ಸಮಾಜ ಸೇವೆಯನ್ನ ಮಾಡ್ತಾ ಇರುವಂತದ್ದು. ಯಾವುದೇ ಕಾರ್ಯಕ್ರಮಗಳಾದಾಗಲೂ ಕೂಡ ಅವರು ತನ್ನದೇ ಆದಂತಹ ಕೊಡುಗೆಯನ್ನು ಈ ಸಮಾಜಕ್ಕೆ ಈ ಬೇರಪೇಟೆ ಭಾಗದಲ್ಲಿ ಕೊಡ್ತಾ ಇದ್ದಾರೆ ಅಂತ ಮಲ್ಲಿಕಾರ್ಜುನ್ ಸರ್ ಅವರು ಇವತ್ತು ಕನ್ನಡಕ ವಿತರಣೆಯನ್ನ ಮಾಡುವಂತದನ್ನ ಇವತ್ತು ಮಾಡ್ತಾ ಇದ್ದಾರೆ. ಸುಮಾರು 20 ಮಂದಿಗೆ ಒಂದು ಕನ್ನಡಕ ವಿತರಣೆ ಕೂಡ ಆಗ್ತಾ ಇದೆ. ಹಾಗಾಗಿ ಅವರ ಸೇವೆ ಕೂಡ ಅನನ್ಯವಾಗಿರ್ತಕ್ಕಂಥದ್ದು. ಅವರ ಸೇವೆ ಕೂಡ ಇನ್ನಷ್ಟು ಏನು ಅದು ಈ ಸಮಾಜಕ್ಕೆ ಇನ್ನಷ್ಟು ಸಿಗಲಿ ಅಂತ ನಾನು ಕೇಳಿಕೊಂಡು ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಇದಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಮುಂದಕ್ಕೆ ಚೆನ್ನಾಗಿ ಆಗಲಿ ಅಂತ ಹೇಳಿ ಬೇಡಿಕೊಂಡು ಬಂದಿರತಕ್ಕಂಥ ಎಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭಾಶಯ.
ಇವತ್ತುವರೆಗೆ ಯಾವುದೇ ರೀತಿ ಪ್ರತಿಫಲಾಂಶ ಇದೆ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಮತ್ತು ಅವ್ರು ಸಿಕ್ಕಿರತಕ್ಕಂತ ಏನು ರಾಜ್ಯ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಅವರಿಗಿಂತ ಆ ಮಾಧ್ಯಮಕ್ಕೆ ಆ ಪ್ರಶಸ್ತಿಗೆ ಹೆಚ್ಚು ಇವರು ಕೊಟ್ಟಿರೋದಕ್ಕೆ ಹೆಚ್ಚು ಶಕ್ತಿ ಇದೆ ಅಂತ ಶಕ್ತಿ ಬರ್ತಾ ಇದೆ ಅಂತ ಕೂಡ ಹೇಳ್ತಾ, ಮತ್ತು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಕಾಳೇಗೌಡ ಸರ್ ಅವ್ರ ಶಿಕ್ಷಣ ತಜ್ಞರು ಪ್ರಗತಿ ಶಾಲೆಯನ್ನು ಇವತ್ತು ಅತಿ ಕಡಿಮೆ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹಣವನ್ನು ತೆಗೆದುಕೊಂಡು ಇವತ್ತು ಶಾಲೆ ನಡೆಸೋ ನಿಟ್ಟಿನಲ್ಲಿ ಅವರು ತುಂಬಾ ಈ ತಾಲೂಕಿನಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶಿಕ್ಷಣವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 2013ರಲ್ಲಿ ಕಾಲಿಟ್ಟಾಗ ಏನು ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಧರ್ಮಸ್ಥಳ ತೇರನ್ನ 5 ವರ್ಷಗಳ ಕಾಲ ನಿರ್ದೇಶಕರಾಗಿ ಈ ತಾಲೂಕಿನಾದ್ಯಂತ ಈ ಜಿಲ್ಲೆಯಾದ್ಯಂತ ಮಂಡ್ಯ ಜಿಲ್ಲೆಯಾದ್ಯಂತ ತುಂಬಾ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ನಡೆಸಿಕೊಂಡಂತ ಯೋಗಿಸಿದವರೇ ಮತ್ತು ನಮ್ಮ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷ ದಳಿವ ಮೇಡಮ್ ಅವರೇ ಮತ್ತು ಪ್ರಸನ್ನ ಅವರು ಮೊರಾರ್ಜಿ ದೇಸಾಯಿ ಶಾಲೆ ಯಾವ ಮಟ್ಟಕ್ಕಿತ್ತೋ ಅದನ್ನ ಉತ್ತಮ ರೀತಿಯಲ್ಲಿ 100% ಬರೋ ರೀತಿ ವಿದ್ಯಾರ್ಥಿ ದಶೆಯಲ್ಲಿ, ಯಾಕೆ ಅಂತಂದ್ರೆ ಅವರು ನಮ್ಮ ಸ್ನೇಹಿತರೆ ತುಂಬಾ ಅವರು ಯಾವುದೇ ರೀತಿಯಲ್ಲಿ ತನ್ನ ವೈಯಕ್ತಿಕ ಹಣವನ್ನು ಕೂಡ ಹಾಕಿ ವಿದ್ಯಾರ್ಥಿಗಳಿಗೆ ಸವಲತ್ತುಗಳನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ, ನಿಮ್ಮೆಲ್ಲ ಬಂದಿರೋರ್ಗೂ ಶುಭವಾಗಲಿ. ಸ್ವಾಮಿ ವಿವೇಕಾನಂದ ಜಯಂತಿ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಜೈ. ಒಂದು ಬದಲಾವಣೆ ಆಗಬೇಕು. ಈ ನಿಟ್ಟಿನಲ್ಲಿ ಇವರಿಗೆ ಸಹಕರಿಸುವಂತ ನಮ್ಮ ರಾಜ್ಯ ಹಿಂದುಳಿದ ವರ್ಗಗಳ ಪತ್ರಕರ್ತರ ಸಂಘ ಮತ್ತು ಸಂಪಾದಕರ ಸಂಘದ ಎಲ್ಲ ಪದಾಧಿಕಾರಿಗಳು ಮಣಿಯವರು, ಈಗ ಅಕಾಡೆಮಿ ಸಿದ್ದರಾಜು ಅವರು ಎಲ್ಲರೂ ಕೂಡ ಬಹಳ ಬೇಕಾದಂತ ವ್ಯಕ್ತಿ ಮತ್ತು ತಿಳಿಸುವಂತ ವ್ಯಕ್ತಿ. ಮಾಧ್ಯಮ ಇವತ್ತು ಬಹಳ ವರ್ಧವಂಚಿತವಾಗಿದೆ, ಬಹಳ ಕಲರ್ಫುಲ್ ಆಗಿದೆ. ಅವತ್ತು ಬಹಳ ಪರಿಶ್ರಮದಿಂದ ನಾವು ಪಟ್ಟಿರುವ ಪರಿಶ್ರಮವನ್ನು ನೆನ್ಕೊಂಡ್ರೆ ಅವತ್ತು ನಾವು ಅದಕ್ಕೆ ಹಾಕಿದಂತ ಎಫರ್ಟ್ನ ನಮ್ಮ ವೈಯಕ್ತಿಕ ಬದುಕುಗಳು ಹಾಕೊಂಡಿದ್ರೆ ನಮ್ಮ ಬದುಕುಗಳು ಇವತ್ತು ಯಾವ ಮಟ್ಟಕ್ಕೆ ಇರ್ತಿತ್ತು ಅಂತ ಊಹೆ ಮಾಡೋದು ಕಷ್ಟ. ನಮ್ಮ ಬುದ್ಧಿವಂತಿಕೆಯನ್ನೆಲ್ಲ ಬಗ್ಗೆ ಸಮಾಜಕ್ಕೆ ಕೊಟ್ಟು ಈ ಹೆಮ್ಮೆಯಿಂದ ಹೇಳ್ತೀನಿ, ಈ ಸಮಾಜದಿಂದ ನಾವು ಗೌರವ ಬಿಟ್ಟರೆ ಇನ್ನೇನೂ ವಾಪಸ್ ತೆಗೆದುಕೊಂಡಿಲ್ಲ. ಸಮಾಜ ನಮಗೆ ವಿಪರೀತವಾಗಿ ಗೌರವ ಕೊಟ್ಟಿದೆ, ನಮ್ಮೆಲ್ಲರನ್ನು ಗೌರವಿಸಿದೆ. ಆ ಗೌರವಿಸಿದ ಪರಿಣಾಮ ನಾವು ಇವತ್ತು ಮುಂದೆ ನಿಂತಿದ್ದೀವಿ. ನಮ್ಮ 3 ಜನರು ಕೂಡ ನಮ್ಮಲ್ಲಿ ಗೋವಿಂದಪ್ಪ ಅಂತ ಒಬ್ಬರು ಮಹಿಳಾ ಕಾಲೇಜ್ ಪ್ರಿನ್ಸಿಪಾಲ್ ಇದ್ರು. ನೀವು ನಂಬಲ್ಲ, ಅದ್ಯಾವ ಉದ್ದೇಶಕ್ಕೆ ಆಗಂದ್ರ ಅಂತ ನನಗೆ ಗೊತ್ತಿಲ್ಲ. ನಮ್ಮ ನಾಲ್ಕು ಕಾಲೇಜ್ ಯಾವಾಗಲೂ ಕೂಡ ಬರೋರು ರವಿಚರಣ್ ಮತ್ತೆ ನೀಲ್ಕಂಠು ಒಂದು ಫೈನ್ ಡೇ ಕಳೆಯೋದ್ರೆ ಮಹನೀಯರು ವರ್ಷತನ ಪ್ರಯೋಗ ಮಾಡೋದು. ಮಹನೀಯರು ದೊಡ್ಡವರೆಲ್ಲ ಗೊತ್ತಲ್ಲ, ನಾವು ಹೌದು ಅನ್ಕೊಂಡ. ಆಮೇಲೆ ಅವರು ಪ್ರಸ್ತಾಪ ಮಾಡಿದ್ರು, ಏನು ಮಹನೀಯರು ಸೆಣಸಿನ ಕೂತ್ಕೊಳ್ಳೋದು ಅನ್ನೋ ಒಂದು ಯಾವುದು ಮಂಜುನಾಥ್, ಹರಿಚರಣ್, ನೀಲ್ಕಂಠ, ಮಹಾಲಿ ಇವರಿಬ್ಬರು 3 ಜನರು ಕೂಡ ಮಹನೀಯರು ಅಂತ ಆ ಒಟ್ಟಿನ ಗೌರವವನ್ನ ಈ ಸಮಾಜದಲ್ಲಿ ಸಂಪಾದನೆ ಮಾಡಿದ್ದೀವಿ ಅನ್ನೋದು ಹೆಮ್ಮೆ ಇದೆ. ಅಂತ ಒಬ್ಬ ನೀಲ್ಕಂಠನಿಗೆ ಇತ್ತು. ಮಂಜು ಬಹಳ ಲೇಟಾಗಿ ಅವನ ಮನುಷ್ಯ ಆ ಮಟ್ಟಿಗೆ ತಾವನ್ನ ಮಾಡುವ. ನಮ್ಮ ಕೆಲಸ ಏನಪ್ಪ ಅಂದ್ರೆ ಒಂದು ಬಸ್ ಸ್ಟ್ಯಾಂಡ್ ಅಂಗಡಿ ಇತ್ತು, ಅಂಗಡಿ ಕೂತ್ಕೊಂಡು ಬಂದವರಿಗೆ ಪತ್ರಿಕೆ ಬಗ್ಗೆ ನಾನು ಹೇಳೋದು ಪತ್ರಿಕೆನ ಅದು ಆರ್ಥಿಕ ಮುಖಗಳು ಜನರಲ್ಲ ಅಷ್ಟೇ. ನಿಮಗೆ ಗೊತ್ತಲ್ಲ, ಆಗಿದ್ದರೆ ಆರ್ಥಿಕ ಬಹಳ ವ್ಯತ್ಯಾಸ ಇದೆ. 3 ವರ್ಷಕ್ಕೆ ಆಗಿಲ್ಲ, ಡಿಜಿಟಲ್ ಆರಂಭ ಆಗೋಯ್ತು. ಅಷ್ಟೊತ್ತಿಗೆ ಡಿಜಿಟಲ್ ಆರಂಭ ಆದಾಗ ಅದು ನಿಮಗೆ ಗೊತ್ತಲ್ಲ. ಆಮೇಲೆ ಏನ್ ಮಾಡಿದ್ರು, ನೀಲ್ಕಂಠು ಎಷ್ಟು ಹಠವಾದಿ ಮತ್ತು ಹೇಳೋದು, ಅವ್ನು ಯಾರನ್ನು ಕೇಳಲ್ಲ ಅನ್ನೋ ಮಾನಸಿಕ ಮಾಡದೆ ಅವನು. ನಾವು ಸುದ್ದಿ ಸಂಗ್ರಹದ ಪೇಪರ್ ನಡೆಸಿದಾಗ ಏನು ಬರೋದು ಮುಂದೆ ಇತ್ತು, ಅಷ್ಟು ಕಾಲದ ರಾಷ್ಟ್ರೀಯ ಮಾನ್ಯತೆಯನ್ನು ಕೂಡ ಕಳ್ಕೊಂಡಿತ್ತು. ಮತ್ತೆ ಇನ್ನೂ ಆಗಿಲ್ಲ. ಅವನು ಧೈರ್ಯವಾಗಿ ನಿಲ್ಲಿಸಬೇಕು ಅಂದ್ರೆ ಆ ಹೇಮಾವತಿ ಬರೆಯುವ ಪತ್ರಿಕೆನ ಬಣ್ಣದಲ್ಲೇ ತಗೊಂಡು ಬಂದ. ಆಗ ಚುನಾವಣಾ ಸಮಯ ಈ ಬಬ್ರುವಾಹನ ಕಾಲದ ಬೆಡ್ಶೀಟ್ನಲ್ಲಿ ಅಪ್ಪ ಮಕ್ಕಳು ಎಲೆಕ್ಷನ್ ನಿಂತಿದ್ರು. ಮಂಜು ಊಟ ಒಳ್ಳೆ ಫಸ್ಟ್ ಕ್ಲಾಸ್ ಈಗಿನ ವಾರಪತ್ರಿಕೆಗಳಿಗಿಂತ ಅದ್ಭುತವಾಗಿ ಮಾಡಿಸ್ಕೊಂಡ್ ಬಂದಿದ್ದ. ಆತರ ಆ ಮಿಲಾನ್ ಮಾಡಬೇಕು ಅಂತ ಮಾಡಿದ್ರೆ ನಿಜವಾಗಿಯೂ ನಮ್ಮ ಎಚ್ ಪಿ ಮಂಜುನಾಥ್ ಹೇಳಿದಾಗೆ
ನಮ್ಮ RSS ಮಂಜುನಾಥ್ ನಾವು HP ಮಂಜುನಾಥ್ ಅಂತ ಜನರು ಗೊತ್ತಾಗೋದಿಲ್ಲ. 5 ವರ್ಷದಿಂದ ಅವರು ಕೂಡ ಬಂದಾಗ ಆದ್ರೂ ಕೆಲವೇ ಮಂದಿ ಅಷ್ಟೇ, ಇಷ್ಟೊಂದು ಇರಲಿಲ್ಲ. HP ಮಂಜುನಾಥ್ ಮತ್ತು ಅರುಣ್ ಕುಮಾರ್ ಅವರು ಇವತ್ತು ಎಷ್ಟು ಪರಿಶ್ರಮ ವಹಿಸಿ ಪ್ರಶಸ್ತಿಗೆ ಅವ್ರನ್ನ ಆಯ್ಕೆ ಮಾಡಿಸಿದ್ದಾರೆ ಅನ್ನೋದು ನಮ್ಮ ಒಬ್ಬರು ಗೊತ್ತು. ಈ ಮೂಲಕ ಅವರಿಬ್ಬರಿಗೂ ಕೂಡ ವೇದಿಕೆ ಮೂಲಕ ಅರುಣ್ ಮತ್ತೆ ಮಂಜುನಾಥ್ ನಾನು ವಿಶೇಷ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಕೇಳಬೇಕಿಗೆ ಏನೇ ಬರಲಿ ಹಿರಿಯ ಸ್ನೇಹಿತರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಈಗಾಗಲೇ ಅಭಿನಂದನಾ ಭಾಷಣವನ್ನು ನನ್ನ ಗೆಳೆಯ ಹರಿಚರಣ್ ಹೇಳಿದ್ದಾರೆ. ಅವರು ಒಟ್ಟಾರೆ ತಾಲೂಕಿನ ಪತ್ರಿಕೋದ್ಯಮದ ಬಗ್ಗೆ ಮಾತನಾಡುದು, ನಾನು ಅದನ್ನು ಮುಟ್ಟಾಕೋಲ್ಲ. ನಾನು ಮುಟ್ಟಾಕೊಂಡು ನೀಲಕಂಠವ್ರ ಬಗ್ಗೆ ಮಾತ್ರ ಮಾತಾಡ್ತೇನೆ. ಆಗ ಬಹಳ ಹೆಚ್ಚು ಕಡಿಮೆ 85, 86, 88, 90ನೇ ಇಸ್ವಿ ನಾವೆಲ್ಲ ಒಂಚೂರು ಕಂಡುಬಿಡುವಂತೆ 90ನೇ ಇಸ್ವಿ, 90, 91ನೇ ಇಸ್ವಿನಲ್ಲಿ ನೀಲಕಂಠ ಹೇಳಿದಂಗೆ ತಿಲಕ್ ಹೇಳಿದಂಗೆ ಕಾರೇಗೌಡರು ಮುಂಚೂಣಿ ಬರ್ಬೇಕಂತ ನೀಲಕಂಠ ಅವರು ಯಾವಾಗಲೂ ಎಲ್ಲಿ ಬ್ಯಾಗ್ ಹಾಕೊಂಡು ಒಂದು ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಿದ್ದಂತ ನೀಲಕಂಠ ಅವರು ಮತ್ತೆ ಹರಿಚರಣ್ ಅವರು ಕಾಲೇಗೌಡರು ಆಗ ಗಡ ಬಿಟ್ಕೊಂಡು ಈ ಒಂಥರ ಸುಂದರವಾಗಿದ್ರು. ಆ ಕಾಲಕ್ಕೆ ಸುಂದರವಾಗಿದ್ರು. ನಾನು ಅದೃಷ್ಟವಾಗಿ ಏನು ಎಂಬಂತೆ ಕಾಲೇಗೌಡರು ಮತ್ತು ಹರಿಚರಣ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾಲೇಜಿಗೆ ನಾನು ಕೂಡ ಕೆಲಸಕ್ಕೆ ಜಾಯಿನ್ ಮಾಡಿದೆ. ಅವಾಗ ಇಷ್ಟೊಂದು ಒತ್ತಡ ಇರಲಿಲ್ಲ. ಇರುವ ಗೆಳೆಯರಲ್ಲಿ ನಾವುಗಳಿದ್ದು, ನಮ್ಮ ಗೆಳೆಯ ನೀಲಕಂಠರು ಕೂಡ ನಾವು 4 ಜನ ಯಾವಾಗಲೂ ಜೊತೆನಲ್ಲಿ ಇರ್ತಿದ್ದು. ಅವರಮ್ಮ ಹೇಳ್ಬೇಕು ಅಂತ ಮಾತಾಡುವ ಆ ತಾಯಿ ಬಗ್ಗೆ. ನೀಲಕಂಠನಷ್ಟೇ ಅವರು ಪ್ರೀತಿಸ್ತಿರ್ಲಿಲ್ಲ. ನಾವು ಯಾರು ಫಸ್ಟ್ ಅವ್ರ ಮನೆಗೆ ಹೋದ್ರೆ ಸಾಕು, ನೀಲಕಂಠನ ತರ ನಮ್ಮನ್ನು ಟ್ರೈನ್ ಮಾಡ್ತಿದ್ರು. ಟೀ ಬೇಕಾ, ಏನ್ ಬೇಕು ಫಸ್ಟ್, ಆಮೇಲೆ ನೀವು ಕೊಡ್ಬೇಕು. ಇವತ್ತಿನ ಬಹುಶಃ ವಿಜಯ ಕರ್ನಾಟಕ ಇರಬೇಕು ಅನ್ಸುತ್ತೆ. ಆ ಪತ್ರಿಕೆಯಲ್ಲಿ ನಾನೊಂದು ಅಂಕಣ ಬಂದಿತ್ತು. ಆ ಅಂಕಣ ಬೆಳಿಗ್ಗೆ ಓದ್ತಾ ಇದ್ದೆ. ಓದ್ತಾ ಇರೋದ್ರಲ್ಲಿ ಸನ್ಯಾಸಿಯ ಪಾತ್ರ ಏನು, ಯಾರು ಸನ್ಯಾಸಿ ಅನ್ನುವಂಥದ್ದು, ಏನ್ ಸಿಗುತ್ತೋ ಅದನ್ನ ಅವತ್ತೇ ಖಾಲಿ ಮಾಡುವಂಥದ್ದು, ನಾಳೆಗೆ ಏನನ್ನೂ ಇಟ್ಕೊಳ್ದೇ ಇರ್ತಕ್ಕಂಥದ್ದು, ಅದನ್ನ ಜನರಿಗೆ ಕೊಟ್ಟೋಗಂಥದ್ದು, ಅದು ಸನ್ಯಾಸಿಗೆ ಇರ್ತಕ್ಕಂಥ ಬಹಳ ಮಹತ್ತರವಾದಂತ ಕಾರ್ಯಕ್ರಮ. ಅಂಥದ್ರಲ್ಲಿ ವೀರ ಸನ್ಯಾಸಿ ನಮ್ಮ ಸ್ವಾಮಿ ವಿವೇಕಾನಂದ. ಆ ಅಂಕಣದಲ್ಲಿ ಒಂದಷ್ಟು ಕೆಲವು ಜೋಕು ಕೂಡ ಇತ್ತು. ಅದು ಜೋಕು ಅನ್ನೋ ತರ ಅಲ್ಲ, ವಾಸ್ತವ ಸತ್ಯ ಇತ್ತು ಅದರಲ್ಲಿ. ಅವರನ್ನು ಒಮ್ಮೆ ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರಂತೆ. ಆ ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಒಂದು ವಾಚು, ಬಹಳ ಬೆಲೆಬಾಳ ವಾಚ್ ಇರುತ್ತಂತೆ. ಆ ಬೆಲೆಬಾಳ ವಾಚ್ ಇಂದ ಒಂದು 4 ಜನ ಹೆಣ್ಣು ಮಕ್ಕಳು ಅವ್ರ ಹತ್ರ ಕಿತ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾರಂತೆ. ನೀವು ವಾಚ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮೇಲೆ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀವಿ, ನೀವು ವಾಚ್ ಕೊಡ್ಬೇಕು ಅಂತ. ಅವರು ನಟನೆ ಮಾಡ್ತಾರಂತೆ. ಏನೋ ನನಗೆ ಕೇಳ್ತಾ ಇಲ್ಲ ಅನ್ನೋದನ್ನ ಕೇಳದ ರೀತಿಯಲ್ಲಿ ನಟನೆ ಮಾಡ್ತಾರಂತೆ. ಆ ನಟನೆ ಮಾಡಿ ಕಿವುಡ ನಾನು ಅಂತ ಹೇಳ್ತಾರಂತೆ. ಸೊ ಕಿವುಡ ಆದ್ರಿಂದ ನೀವು ನಿಮ್ಗೆ ಏನ್ ಬೇಕಿದೆ ಅನ್ನೋದನ್ನ ನೀವು ಪತ್ರದಲ್ಲಿ ಬರ್ಕೊಡಿ ಅಂತ ಕೇಳ್ತಾರೆ. ಅವಾಗ ಅವ್ರಿಗೆ ಹೇಳಿದ್ರು, ಅದನ್ನ ನೀವು ವಾಚ್ ನಮಗೆ ಕೊಡಬೇಕು, ವಾಚನ್ನ ನೀವು ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತೀವಿ, ನೀವು ಅತ್ಯಾಚಾರ ಮಾಡಕ್ ಬಂದಿದ್ರಿ ಅಂತ ಹೇಳಿ ಅಂತ ಹೇಳಿರ್ತಾರಂತೆ. ಅದನ್ನ ಬರೆದು ಕೊಡ್ತಾರಂತೆ. ಅದು ಬರೆದು ಕೊಟ್ಟಾದ್ಮೇಲೆ ಹೇಳ್ತಾರಂತೆ, ಈಗ ಕರೀರಿ ಪೊಲೀಸ್ನವರನ್ನ. ಅಂದ್ರೆ ಇದನ್ನ ಯಾಕೆ ನಾನು ಹೇಳಿದೆ ಅಂದ್ರೆ, ವಿವೇಕಾನಂದರು ಸನ್ಯಾಸಿಯೂ ಹೌದು, ವೀರನೂ ಹೌದು, ಚಾಣಾಕ್ಷನೂ ಹೌದು. ಅವರ ಚಾಣಾಕ್ಷತೆ ಇಲ್ಲದೆ ಹೋಗಿದ್ರೆ ಇಂಥ ಸಂದಿಗ್ಧ ಪರಿಸ್ಥಿತಿಗಳಿಂದ ಹೊರ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಜೀವನ ಇದಕ್ಕೆ ಮುರುಪಾಗಿಲ್ಲ, ಅದಕ್ಕೆ ನಿಧಾನ ಆಗಿದೆ. ಅದು ನಿಧಾನ ಆದ್ರೂ ಕೂಡ ತಪ್ಪೇನಿಲ್ಲ, ಸಿಕ್ಕಿದೆ. ಸಂತುಷ್ಟವಾಗಿ ಒಳ್ಳೆ ಎಂಜಾಯ್ ಮಾಡೋ ಟೈಮಲ್ಲಿ ಸಿಕ್ಕಿದೆ. ಹಾಗಾಗಿ ನಮ್ಮ ಎಲ್ಲರೂ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನ
ಸಲ್ಲಿಸ್ತೀನಿ. ಈ ಭಗವದ್ಗೀತೆ ಒಂದ್ ಕಡೆ ಕೃಷ್ಣ ಅರ್ಜುನ ಕೇಳ್ತಾನೆ, ಎಲ್ಲವೂ ಕೂಡ ಹಣೆ ಬಾರದಂತೆ ಆಗುತ್ತೆ ಅಂತ ಹೇಳ್ತಿರಲ್ಲ, ಹಣೆ ಬಾರದಿಂದ ಆಗೋದಾದ್ರೆ ಪ್ರಯತ್ನ ಯಾಕೆ ಅಂತ ಭಗವಂತನ ಕೇಳ್ತಾನೆ ಅರ್ಜುನ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ, ಪ್ರಯತ್ನದಿಂದಲೇ ಆಗ್ಬೇಕು ಅಂತ ನಿಮ್ಮ ಹಣೆಯಲ್ಲಿ ಬರ್ತಿದ್ರೆ ಯಾರೇ ಮಾಡೋಕ್ಕಾಗುತ್ತಪ್ಪ, ಹಾಗಾಗಿ ನೀವು ಪ್ರಯತ್ನ ಮಾಡಲೇಬೇಕು. ನೋಡಿ ಭಗವಂತ ಎಷ್ಟು ಬುದ್ಧಿವಂತಿಕೆಯಿಂದ ಉತ್ತರ ಕೊಡ್ತಾನೆ. ಹಾಗೆ ಎಲ್ಲವೂ ಕೂಡ ಹಣೆ ಬರಹ ಪ್ರಯತ್ನ ಎರಡೂ ಇದ್ರೆ ಯಶಸ್ಸಿನ ಗುರಿ ಮುಟ್ಟುವುದು ಸಾಧ್ಯ ಆಗುತ್ತೆ. ಯಶಸ್ಸಿನ ಗುರಿಯನ್ನ ತಲುಪಿರ್ತಕ್ಕಂಥ ನನ್ನ ಗೆಳೆಯರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಹೇಳ್ತೀನಿ. ಇಂತಹ ಗುರುಕುಲ ಕಾರ್ಯಕ್ರಮಕ್ಕೆ ಹೆಣ್ಣು ಕೊಟ್ಟು ಒಂದು ವಿಶೇಷವಾದ ಅರ್ಥವನ್ನು ಕೊಟ್ಟಂತ ನಾವೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲರಿಗೂ ಕೂಡ ತುಂಬಾ ಬೇಕಾದವರು, ಈ ಸಮಾಜಕ್ಕೆ ಬೇಕಾದವರು. ಹಾಗೂ ಇದೇ ರೀತಿ ಅವರ ಎಲ್ಲ ಈ ಬಸವನವರು ಏನಂತಾರೆ, ಇವನಾದವ ಎನ್ನದಿರಲ್ಲ, ಇವ ನಮ್ಮವ ಎನ್ನುವ ಆ ತರ ಬಸವಣ್ಣವರ ಆ ವಚನಕ್ಕೆ ಅನ್ವರ್ಥ ನಮ್ಮ ಮಲ್ಲಿಕಾರ್ಜುನವರು ಅವರೆಲ್ಲರೂ ಕೂಡ ನಮ್ಮವ ಅಂತ ಗೌರವಿಸುವಂತ ಎಲ್ಲ ಗುಣಗಳು ಸದ್ಗುಣಗಳು ಇರೋದ್ರಿಂದ ಅವ್ರಿಗೆ ಇನ್ನೂ ಕೂಡ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ನಾನು ಭಾವಿಸ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ತಿಳಿದಿದೆ. ಇವತ್ತು ಇಲ್ಲಿ 4 ಕಾರ್ಯಕ್ರಮಗಳು ಒಂದೇ ವೇದಿಕೆಯಲ್ಲಿ ನಡೀತಾ ಇದ್ದಾವೆ. ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಕನ್ನಡಕಗಳ ವಿತರಣಾ ಕಾರ್ಯಕ್ರಮ, ಅಪೂರ್ವ ಆಸ್ಪತ್ರೆಯ ವತಿಯಿಂದ ಧರ್ಮಸ್ಥಳ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಗಳಿಗೆ ಒಂದು ವಿಮಾ ಪಾಲಿಸಿ ಬಾಂಡ್ ವಿತರಣಾ ಕಾರ್ಯಕ್ರಮ, ಮತ್ತೊಬ್ಬ ಸನ್ಮಿತ್ರ KR ನೀಲಕಂಠ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ, ಮತ್ತೆ ವಿವೇಕಾನಂದ ಜಯಂತಿ. ಈ 4 ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಸನ್ಮಿತ್ರರಾದಂತಹ ಸನ್ಮಾನ್ಯ ಕೆ ಕಾಳೇಗೌಡ್ರೆ, ಈ ಕಾರ್ಯಕ್ರಮಕ್ಕೆ ಪ್ರಧಾನವಾಗಿ ಇಲ್ಲಿ ಆಸೀನರಾಗಿರತಕ್ಕಂತಹ ಅಭಿನಂದಿತರಾದಂತಹ ಸನ್ಮಾನ್ಯ KR ನೀಲಕಂಠ ಅವರೇ, ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಅವಕಾಶ ಕಲ್ಪಿಸಿ ಎಲ್ಲರಿಗೂ ಕೂಡ ಸಹಕಾರ ಕೊಡ್ತಾ ಇರತಕ್ಕಂತಹ ಧರ್ಮಸ್ಥಳ ಕ್ಷೇತ್ರದ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು, ಸಹೃದಯರು, ಸಮಾಜ ಸೇವಕರು ಆದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸರ್ ಅವರೇ, ಈ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದಂತಹ ಡಾಕ್ಟರ್ ಯೋಗೇಶ್ ಸರ್ ಅವರೇ, ಹಾಗೆಯೇ ಜಿಲ್ಲಾ ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷರಾದಂತಹ ಮತ್ತೊಬ್ಬ ಸನ್ಮಿತ್ರ KS ರಾಜೇಶ್ ಅವರೇ, ಈ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ನಮ್ಮ ತಾಲೂಕಿನ ಹಿರಿಯ ಪತ್ರಕರ್ತರು, ಸನ್ಮಿತ್ರರಾದಂತಹ ಸನ್ಮಾನ್ಯ ಬೆಳ್ಳಕೆರೆ ಮಂಜುನಾಥ್ ಅವರೇ, ಹಾಗೆಯೇ ಗವಿಮಠದ ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲರು, ಸನ್ಮಿತ್ರರಾದಂತಹ ನಮ್ಮ ಕುಪ್ಪಳ್ಳಿ ಪ್ರಸನ್ನ ಕುಮಾರ್ ಅವರೇ, ಹಾಗೆಯೇ ತಾಲೂಕು ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂತಹ ಸನ್ಮಿತ್ರರಾದ ಸುಜೇಂದ್ರ ಕುಮಾರ್ ಅವರೇ, ಹಾಗೆಯೇ ಧರ್ಮಸ್ಥಳ ಕ್ಷೇತ್ರದ ನಳಿನಿ ಮೇಡಮ್ ಅವರೇ, ಮತ್ತೊಬ್ಬರು ಹಿರಿಯರಾದ ಸನ್ಮಾನ್ಯ ರಾಜಶೇಖರ್ ಅವರೇ, ಇಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಗೌರವಾನ್ವಿತರೆ. ಬಹುಶಃ ಈ ಕಾರ್ಯಕ್ರಮದ ವಿದ್ವತ್ತು, ಅವರಿಗಿರ್ತಕ್ಕಂಥ ವಾಗ್ದೇವಿಯ ಕೃಪೆ, ಅವರಿಗಿರ್ತಕ್ಕಂಥ ಕಂಠಸಿರಿ, ಅದನ್ನ ಸದ್ಬಳಕೆ ಮಾಡ್ಕೊಂಡಿರ್ತಿದ್ರೆ ಇವತ್ತು ನಮ್ಮ ರಂಗಣ್ಣನ ಲೆವೆಲ್ನಲ್ಲೋ ಅಥವಾ ಅಜಿತ್ ಹನುಮಕ್ಕನವರ ಲೆವೆಲ್ನಲ್ಲೋ ಶೇಪ್ ಆಗಲಿಲ್ಲ, ಅದಕ್ಕೊಂದು ಅವಕಾಶ ಸಿಗ್ಲಿಲ್ಲ. ಹಲವಾರು ವಿಚಾರ ಯಾರು ಹೇಳಿದ್ರು ಇವಾಗಲೂ ಕೂಡ. ಅದಕ್ಕೆ ಅವಕಾಶ ಸಿಗಬೇಕು, ಅದೃಷ್ಟ ಸಿಗ್ಬೇಕು, ಅದೃಷ್ಟನೂ ಇರಬೇಕು, ಅವಕಾಶನೂ ಇರಬೇಕು, ಅದಕ್ಕೆ ಅನುಕೂಲಕರವಾದಂತ ವಾತಾವರಣ ಕೂಡ ಬೇಕಾಗ್ತದೆ. ಅವರು KR ಪಡೆಗೆ ಸೀಮಿತವಾಗದೆ ಏನಾದ್ರು ಬೆಂಗಳೂರು ರಾಜಧಾನಿಗೆ ಏನಾದ್ರು ಬಂದಿದ್ರೆ ನೀಲಕಂಠಣ್ಣವರು ಮಜಾನ ಹೇಳ್ತಾ ಇದ್ರು, ನಮ್ಮ ಜೀವಿತ ಅವಧಿಯನ್ನೆಲ್ಲವನ್ನೂ ಕೂಡ ಪತ್ರಿಕೋದ್ಯಮಕ್ಕೆ ಜನರಿಗೋಸ್ಕರ ಅಂತ ಮಾಡೋದ್ರ ಬದಲು ನಾವೇನಾದ್ರೂ ಬೇರೆ ಮಾಡಿದ್ರೆ ಉತ್ತಮವಾದ ಸಾಧನೆ ಮಾಡ್ತಿದ್ವೇನೋ ಅಂತ. ಖಂಡಿತವಾಗೂ ನೀಲಕಂಠಣ್ಣ ಪತ್ರಿಕೋದ್ಯಮದಲ್ಲೇನೆ, ಮಾಧ್ಯಮದಲ್ಲಿ ಏನಾದ್ರು ಕೆಲಸ ಮಾಡಿದ್ರೆ ಉತ್ತುಂಗದ ಬೇರೆ ಶಿಖರಕ್ಕೆ ಏರ್ಬಹುದಾದಂತ ವ್ಯಕ್ತಿಯಾಗಿದ್ರು, ಅಂತ ಪ್ರತಿಭೆ ಇತ್ತು. ಆದ್ರೆ ಈಗಲೂ ಕೂಡ ಏನ್ ತಪ್ಪೇನಾಗಿಲ್ಲ. ಕಾರಣ ಏನು ಅಂತಂದ್ರೆ KFC ಅನ್ನುವಂತ ಒಂದು ಸಂಸ್ಥೆಯನ್ನ ಕಟ್ಟಿರ್ತಕ್ಕಂಥವ್ರು ಅವರು ಉದ್ಯಮವನ್ನ ಆರಂಭ ಮಾಡಿದ್ರೆ 65 ನಂತರ ಅಂತೆ. ಇವತ್ತು ಯಶಸ್ಸಿನ ಉತ್ತುಂಗಕ್ಕೆ ಏರಿದ್ದಾರೆ KFC ಚಿಕನ್ ಇರೋರು. ಹಾಗಾಗಿ ನೀಲಕಂಠಣ್ಣನಿಗೆ ಆರೋಗ್ಯವನ್ನ ಈ ಹೇಮಾವತಿಯ ಕೃಪೆ, ನಮ್ಮ ದೈವ ಮಂಜುನಾಥನ ಕೃಪೆಯಿಂದ ಎಲ್ಲರ ಇದರಿಂದ ಆರೋಗ್ಯವಾಗಿ ಉತ್ತಮವಾಗಿದ್ರೆ
ಭವಿಷ್ಯದಲ್ಲಿ ಇವತ್ತಿಗೂ ಏನು ಎಲ್ಲರೂ ಮುಚ್ಚೋಯ್ತು ಅಂತ ಹೇಳುವಂತದ್ದೇನಿಲ್ಲ. ಯಾವ ದಿನ ಬೇಕಾದ್ರೆ ಯಾವ ರೀತಿಯಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಹೆಚ್ಚು ಹೆಚ್ಚು ಅವರಿಗೆ ಪ್ರಶಸ್ತಿ ಸಿಗೋದ್ರ ಬದಲು ಅವರಿಗೆ ಇನ್ನೂ ಅಭಿವೃದ್ಧಿ ಹತ್ತಿಗೆ ಯಾವ್ದಾದ್ರು ಅವಕಾಶ ಸಿಕ್ಕಿದ್ರೆ ಸೂಕ್ತ ಅಂತ ನಾನು ಅದನ್ನು ಭಾವಿಸ್ತಾ ಈ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಇಷ್ಟೊತ್ತು ನೀವೆಲ್ಲ ಸಮಾಧಾನವಾಗಿ ಕುಳಿತಿರೋದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕಕ್ಕೆ ಅವರು ಹೆಚ್ಚು ಕಡಿಮೆ ಆಗಲೇ ನಮ್ಮ ಜೊತೆ ಮಿಕ್ಸ್ ಆಗಿದ್ರು. ಇವ್ರದೊಂದು ಸ್ಟುಡಿಯೋ ಇತ್ತು, ಗುರು ಸ್ಟುಡಿಯೋ ಅಂತ. ಅವತ್ತು ಪತ್ರಿಕೆಗಳಿಗೆ ಬೇಕಾದಂತ ಎಲ್ಲ ಫೋಟೋಗಳು ಕೂಡ ನಮ್ಗೆ ಕೊಡ್ತಾ ಇರೋದು ಇವರೇ. ಬಹುಶಃ ಒಂದು ರೀತಿ ಹೇಳೋದಾದ್ರೆ ಫೋಟೋ ದಾನಿಗಳಾಗ ಜೊತೆನಲ್ಲೇನೆ ಅವರು ಅನಂತರ ಸಂಯುಕ್ತ ಕರ್ನಾಟಕಕ್ಕೆ ಬಂದರು. ಅದಾದ ನಂತರ ನಮ್ಮ ಬಳೆಕೆರೆ ಮಂಜುನಾಥ್ ಅವರು ಉದಯವಾಣಿಗೆ ಬಂದರು. ನಮ್ಮ ವೆಂಕಟರಾಮ್ ಅವರು ಆ ಕಾಲಕ್ಕೆ ಅವರು ಕೂಡ ಒಂದು ಪತ್ರಿಕೋದ್ಯಮಕ್ಕೆ ಬಂದರು. ಬಹುಶಃ ಅವರ ಅನಂತರ ಸಂಯುಕ್ತ ಕರ್ನಾಟಕಕ್ಕೆ ಬಂದರು ಅಂತ ಕಾಣಿಸಿದಾಗ ಆಮೇಲೆ ಈಗ ವಾರ್ತಾ ಭಾರತಿಗೆ ಹೋಗಿದ್ದಾರೆ. ಬಹುಶಃ ಆರಂಭದಲ್ಲಿ ಒಂದು 6 ಜನ ಪತ್ರಕರ್ತರು ತಾಲೂಕಿನಲ್ಲಿ ಸಕ್ರಿಯವಾಗಿ ಇದ್ದವು. ಆದ್ರೆ ಅವತ್ತು ಪತ್ರಿಕೋದ್ಯಮಕ್ಕೂ ಇವತ್ತಿನ ಪತ್ರಿಕೋದ್ಯಮಕ್ಕೂ ಬಹಳ ವ್ಯತ್ಯಾಸ ಇದೆ. ಅವತ್ತು ಈ ರೀತಿಯಲ್ಲಿ ಯಾವುದೇ ರೀತಿಯ ಸವಲತ್ತುಗಳು ಇರಲಿಲ್ಲ. ನಾವು ಸುದ್ದಿನ ಬರೆದು ಪೋಸ್ಟ್ ಮಾಡಬೇಕಾಗಿತ್ತು. ಇವತ್ತು ಕಾರ್ಯಕ್ರಮ ನಡೆದ್ರೆ ಅದು ಇನ್ನೊಂದು ವಾರಕ್ಕೆ ಬರೋದು ಪತ್ರಿಕೆನಲ್ಲಿ. ಬಟ್ ಒಂದೇನು ಅಂದ್ರೆ ಆಗ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗೋದು, ಪತ್ರಿಕೆಗಳು ಪ್ರಾದೇಶಿಕವಾಗಿ ವಿಂಗಡಣೆಯಾಗಿರಲಿಲ್ಲ. ಹೀಗಾಗಿ ಈ ಪತ್ರಿಕೋದ್ಯಮದ ಜೊತೆನಲ್ಲಿ ನೀಲ್ಕಂಠ ಅವರು ಒಂದು ಪ್ರಯೋಗವನ್ನ ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ಮಾಡಿದ್ರು. ನಾವು ನೀಲ್ಕಂಠ ಎಲ್ಲ ಸೇರಿಕೊಂಡು ಒಂದು ಹೊಸ ಪ್ರಯೋಗ ಮಾಡಿದ್ರು. ಏನು ಅಂದ್ರೆ ಇವತ್ತು ಕೂಡ ನಮ್ಮ ತಾಲೂಕಿನಲ್ಲಿ ಆ ಕೊರತೆ ಇದೆ. ಯಾವುದು ಅಂದ್ರೆ ನಮ್ಮದೇ ಆದಂತ ಒಂದು ತಾಲೂಕು ಮಟ್ಟದ ಸ್ಥಳೀಯ ಪತ್ರಿಕೆ ಇಲ್ಲ. ಇವರು ಆರಂಭದಲ್ಲಿ ಹೇಮಾವತಿ ಬೈಲು ಮಾಡಿದ್ರು. ಅದಕ್ಕೆ ಜನಸ್ಪಂದನೆ ಇತ್ತು, ಆದ್ರೆ ಆರ್ಥಿಕ ಸ್ಪಂದನೆ ಇರಲಿಲ್ಲ. ಆರ್ಥಿಕ ಸ್ಪಂದನೆ ಇಲ್ಲದೆ ಹೋದ್ರಿಂದ ಈಗಲಾಗಿ ಹೆಚ್ಚು ಅಂಗಡಿಗಳು ಇರಲಿಲ್ಲ, ಕೇರ್ಪೇಟೆ ವಿಸ್ತಾರವಾಗಿರಲಿಲ್ಲ, ಪತ್ರಿಕೆಗಳಿಗೆ ಜಾಹೀರಾತು ಕೊಡ್ತಾ ಇತ್ತು. ಜಾಹೀರಾತು ಕೊಡತಕ್ಕಂಥವ್ರ ಸಂಖ್ಯೆನೂ ಕೂಡ ಕಡಿಮೆ ಇತ್ತು. ಹಾಗಾಗಿ ಹೇಮಾವತಿ ಬೈಲು ಮುಂಚೂಣಿಗೆ ಎಷ್ಟು ಬೇಗ ಬಂತೋ ಅಷ್ಟೇ ಬೇಗ ಹಿನ್ನಡೆಗೆ ಸರಿ. ಅದಾದ ನಂತರ 2000 ದಶಕದಲ್ಲಿ ನಾವು ಇನ್ನೊಂದು ಪ್ರಯೋಗ ಮಾಡೋಣ ಅಂತೇಳಿ ನೀಲ್ಕಂಡು ನಾವು ಎಲ್ಲ ಸೇರ್ಕೊಂಡು ಹತ್ಕುಪ್ಪೆ ಪ್ರಾರಂಭ ಮಾಡೋಣ. ನನ್ನದೇ ಸಂಪಾದಕದಲ್ಲಿ ಹತ್ಕುಪ್ಪೆ ಪತ್ರಿಕೆ ಒಂದು 2-3 ವರ್ಷ ನಡೀತು. ಅದು ಕೂಡ ಅದೇ ಸಮಸ್ಯೆಯಿಂದ ನಿಂತೋಯ್ತು. ಆಮೇಲೆ ಮತ್ತೆ ನಾನು ಅರವಿಂದ್ ಬಳೆಕೆರೆ ಮಂಜುನಾಥ್ ನಾವೆಲ್ಲ ಸೇರ್ಕೊಂಡು ಇನ್ನೊಂದು ಪತ್ರಿಕೆಯನ್ನ ರಾಜ್ಯ ಪತ್ರಕರ್ತರು, ಆತ್ಮೀಯರು, ಸರಳ ಸಜ್ಜನಿಕೆಯ ಒಬ್ಬ ಜೀವಂತ ವ್ಯಕ್ತಿ ಸನ್ಮಾನ್ಯ ನೀಲಕಂಠ ಸರ್ ಅವರಿಗೆ ಇವತ್ತು ಮಾಧ್ಯಮ ಅಕಾಡೆಮಿಯ ಒಂದು ಪ್ರಶಸ್ತಿಯನ್ನು ಗಳಿಸಿರುವಂತದ್ದು ಇದು ನಿಜವಾಗಿ ಬಹಳ ಹೆಮ್ಮೆಯ ವಿಚಾರ. ಅಂತಹ ಒಂದು ಅಭಿನಂದನಾ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇದ್ರ ಜೊತೆಯಲ್ಲಿ ಇತ್ತೀಚೆಗೆ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ನಾವು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಯಾವುದೇ ಆರೋಗ್ಯ ಕಾರ್ಯಕ್ರಮಗಳು ನಮ್ಮ ಸಂಸ್ಥೆಯಲ್ಲಾದಾಗ ಔಷಧಿಗೆ ಅವರದೇ ಆದ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಇದು 2ನೇ ಬಾರಿ ಒಂದು ಸ್ಥಳದಲ್ಲಿ ಕನ್ನಡಕ ವಿತರಣೆಯನ್ನು ಮಾಡ್ತಾ ಇರುವಂತದ್ದು. ಹಿಂದೆ ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಪಟ್ಟಾಭಿಷೇಕ ಆದಂತ ಅವರ ಜನ್ಮದಿನದ ಸಂದರ್ಭದಲ್ಲಿ ಅವತ್ತು ಕೂಡ ನಾವು ಆರೋಗ್ಯ ತಪಾಸಣೆಯನ್ನು ಮಾಡುವಾಗಲೂ ಕೂಡ ಅವರು ಒಂದಷ್ಟು ಮಟ್ಟಿಗೆ ಏನು ಕನ್ನಡಕವನ್ನು ವಿತರಣೆಯನ್ನು ಮಾಡಿದ್ರು. ಇತ್ತೀಚೆಗೆ ಒಂದು 15-20 ದಿವಸದ ಹಿಂದೆ ನಾವು ಮತ್ತೆ ಇದೇ ತಾಲೂಕಿನಲ್ಲಿ ಕನ್ನಡಕ ಇದು ಆರೋಗ್ಯ ತಪಾಸಣೆಯನ್ನು ಮಾಡುವಾಗಲೂ ಕೂಡ ಕನ್ನಡಕ ವಿತರಣೆಯನ್ನ ಯಾರಿಗಾದ್ರೂ ಕನ್ನಡಕದ ಅವಶ್ಯಕತೆ ಇದೆ ಅದರ ಅರ್ಧ ಭಾಗದಷ್ಟು ಏನು ಕನ್ನಡಕಕ್ಕೆ ಬರ್ತದೆ ಆ ಖರ್ಚನ್ನು ನಾನು ಭರಿಸ್ತೇನೆ ಅಂತ ಅವರು ಹೇಳಿದ್ರು. ಬಹುಶಃ ಆ ಮೇರೆಗೆ ಸುಮಾರು 18-20 ಜನರಿಗೆ ಇವತ್ತು ಕನ್ನಡಕ ವಿತರಣೆ ಕೂಡ ಆಗ್ಲಿಕ್ಕಿದೆ. ಬಹುಶಃ ಅದರ ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸನ್ಮಾನ್ಯ ಕಾಳೇಗೌಡ ಸರ್ ಅವರೇ, ಹಾಗೆ ನಮ್ಮ ಮಲ್ಲಿಕಾರ್ಜುನ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ಮತ್ತು ನಮ್ಮ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸರ್ ಅವರೇ, ಮತ್ತು ಇವತ್ತು ಅಭಿನಂದನೆಯನ್ನ ಪಡ್ಕೊಳ್ತಾ ಇರ್ತಕ್ಕಂಥ ಸನ್ಮಾನ್ಯ ನೀಲ್ಕಂಠ ಸರ್ ಅವರೇ, ಮತ್ತು ಹಿರಿಯ ಪತ್ರಕರ್ತರಾದಂತಹ ಹರಿಚರಣ್ ಸರ್ ಅವರೇ ಮತ್ತು ಮಂಜುನಾಥ್ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರು, ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಮತ್ತು
ಭಾರತದ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ, ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳು ಎಲ್ಲ ಧರ್ಮಗಳ ಅಡಿಪಾಯ ಆಗಿದೆ. ಆ ಅಡಿಪಾಯ ಭದ್ರವಾಗಿರಬೇಕು. ಅದಕ್ಕೆ ನಾನು ಬರಬೇಕಿದ್ದೇನೆ. ಒಂದು ಕೆಲಸ ಮಾಡಿ, ಕೆಳಗಡೆ ಇಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ಹೇಳಿರಿ ಎಂದ್ರು. ಹೇಳಿದ್ರೆ ಎಲ್ಲವೂ ಬಿದ್ದು. ಭಾರತದಲ್ಲಿ ಸಂಸ್ಕೃತಿ ಸರಿಯಾಗಿ ಇಲ್ಲದೆ ಹೋದ್ರೆ ಭಾರತೀಯ ಸಂಸ್ಕೃತಿ ಇಡೀ ಜಗತ್ತಿಗೆ ಸಂಸ್ಕೃತಿಯನ್ನು ಇರ್ತಕ್ಕಂಥ ಸಂಸ್ಕೃತಿ. ಅದಕ್ಕಾಗಿ ಈಗ ನಾವು ಹೇಳಿದ ತಕ್ಷಣ ಎಲ್ಲಾ ಗ್ರಂಥಗಳು ಬಿದ್ದೋದು, ಎಲ್ಲಾ ಧರ್ಮಗಳು ಬಿದ್ದು ಹೋಗ್ತವೆ. ಅದಕ್ಕಾಗಿ ಭಾರತೀಯ ಸಂಸ್ಕೃತಿ ಅತ್ಯಂತ ಮಹತ್ವದ್ದಾಗಿದೆ. ಈ ಪ್ರಪಂಚಕ್ಕೆ ಉತ್ತಮವಾದಂತಹ ನಾಗರಿಕತೆಯನ್ನ, ಸಂಸ್ಕೃತಿಯನ್ನ ನೀಡ್ತಕ್ಕಂತಹ ಒಂದು ಧರ್ಮ ಆಗಿದೆ. ಅದಕ್ಕಾಗಿ ನಾನು ಕೆಳಗಡೆ ಇಟ್ಟಿದ್ದೇನೆ. ಅನ್ಯತಾ ಭಾವಿಸಬೇಡಿ. ಇನ್ನೊಂದು, ಎಲ್ಲರೂ ಹೇಳಿದ್ದಾರೆ, ಭಾಷಣವನ್ನ ಮಾಡುವಾಗ ಬೇರೆ ಬೇರೆ ದೇಶದವರು ಬೇರೆ ಬೇರೆ ರೀತಿಯ ಡಿಯರ್ ಫ್ರೆಂಡ್ಸ್, ಡಿಯರ್ ಅದು ಇದು ಏನೇನೋ ಬಳಸ್ತಾರೆ. ಆದರೆ ವಿವೇಕಾನಂದರು ಎಲ್ಲ ಇಲ್ಲಿ ನೆರೆದಿರ್ತಕ್ಕಂತಹ ಸಹೋದರ ಸಹೋದರಿಯರು ಎಂದಾಗ ಇಡೀ ಸಭಾಂಗಣವೇ ಬೆಚ್ಚಿ ಬೀಳ್ತದೆ. ಅಂತಹ ಸಂಸ್ಕೃತಿಯನ್ನ ಬೀರಿದಂತಹ ವಿವೇಕಾನಂದರ ಜಯಂತಿಯನ್ನು ಇಲ್ಲಿ ಆಚರಿಸ್ತಾ ಇದ್ದೀವಿ. ಅವರನ್ನ ನಾವು ನೆನೆಯಬೇಕಾಗುತ್ತೆ. ಮಲ್ಲಿಕಾರ್ಜುನ ಹೇಳ್ತಾ ಹೇಳಿದ್ವಿ ಏನಂದ್ರೆ, ಅವರು ಯಾವಾಗಲೂ ಕೊಡುಗೆ ದಾನಿಯಾಗಿರ್ತಿದ್ರು ಅಂತ. ನೀವು ನೋಡಿರ್ಬೋದು, ಚಿಕ್ಕಂದಿನಲ್ಲಿ ಅವರ ಕುವೆಂಪು ಅವರು ಬಂದಿದ್ದಾರೆ. ನರೇಂದ್ರ ಅವರ ಹೆಸರಿನಲ್ಲಿ ಸಿಕ್ಕಿದ ವಸ್ತುಗಳನ್ನ ಯಾರಾದ್ರೂ ಬಡವರು ಹೋಗ್ತಾ ಇದ್ರೆ ಕರೆದು ಕೊಡ್ತಾ ಇದ್ರಂತೆ. ಯಾರಾದ್ರೂ ಭಿಕ್ಷುಕರು ಹೋಗ್ತಾ ಇದ್ರೆ ಮನೆಯಲ್ಲಿರ್ತಕ್ಕಂಥ ಊಟವನ್ನ ಬಡಿಸ್ಬಿಡ್ತಾ ಇದ್ರಂತೆ. ಈಗ ಒಮ್ಮೆ ಅವ್ರ ತಾಯಿ ಈ ತರ ಕಾಟವನ್ನು ತಡಿಲಾರ್ತಾನೆ ಬೀಗ ಹಾಕಿದಾಗ ಅವರು ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂತಹ ಭಿಕ್ಷಕನಿಗೆ ಕರೆದು ಕಿಟಿಕಿಯಲ್ಲಿ ಬಟ್ಟೆ ಕೊಟ್ಟರಂತೆ. ಅಂದ್ರೆ ಆ ರೀತಿಯ ಮನೋಧರ್ಮವನ್ನು ಚಿಕ್ಕಂದಿನಲ್ಲೇ ಬೆಳೆಸಿಕೊಂಡಂತಹ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಅವರು. ಸ್ವಾಮಿ ವಿವೇಕಾನಂದ ಅವರನ್ನ ನಾವು ನೆನ್ಕೊಳ್ಳೋದು ಹೇಗೆಂದ್ರೆ, ಅವರು ಯಾರನ್ನೂ ಕೂಡ ನಂಬಿದವರಲ್ಲ, ದೇವರನ್ನೂ ಕೂಡ ನಂಬಿಲ್ಲ. ಅಂದ್ರೆ ಅವರು ಉತ್ತಮ ಕಾಯಕ, ಉತ್ತಮ ಕೆಲಸಗಳ ಬಗ್ಗೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ಅಂತವರ ದಿನಾಚರಣೆಯನ್ನ ಈ ಸ್ಥಳದಲ್ಲಿ ಇವತ್ತು ಆಚರಿಸ್ತಾ ಇದೀವಿ ಅಂದ್ರೆ ಅದು ಉತ್ತಮವಾದ ಕೆಲಸ ಆಗಿರುತ್ತದೆ ಅಂತ ನಾನು ನಂಬಿದ್ದೇನೆ. ಹಾಗೆ ಎರಡನೆಯದಾಗಿ ನಾವು ಇಲ್ಲಿ ಆಚರಿಸ್ತಕ್ಕಂಥದ್ದು ನೀಲ್ಕಂಠ ಅವರು ಬರೀ ಮಾತಾಡ್ತೇನೆ, ಏಕೆಂದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ಬೇಕಂದ್ರೆ. ಪ್ರಸನ್ನ ಅವ್ರ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಪ್ರಸನ್ನ ಅವರು ಈ ತಾಲೂಕಿನಲ್ಲಿ ನನಗೆ ಯಾರಾದ್ರೂ ಸಲಹೆ ಕೇಳ್ತಾರೆ, ನಮ್ಗೊಂದು ಸ್ಕೂಲ್, ಒಳ್ಳೆ ಸ್ಕೂಲ್ ಬೇಕು, ರೆಸಿಡೆನ್ಸಿಯಲ್ ಸ್ಕೂಲ್ ಅಂತ. ನಾನು ಗವಿಮಠಕ್ಕೆ ಸೇರಿಸಿ ಸಿಕ್ಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅವರು ಸಾಕಷ್ಟಾಗಿ ನಾನೇ ಫೋನ್ ಮಾಡಿದ್ದೇನೆ, ನಿಮ್ಮ ಬೇರೆ ಕಡೆ ಕೊಡಿಸ್ತೀನಿ ಅಂತಾರೆ, ಬೇರೆ ಕಡೆ ಬೇಡ ನಿಮ್ಮಲ್ಲಿ ಕೊಡಿಸಿ ಅಂತ. ಏಕೆಂದ್ರೆ ಉತ್ತಮವಾದ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಉತ್ತಮ ಕೆಲಸವನ್ನ ಮಾಡುವವರನ್ನ ಬೆಂಬಲಿಸ್ತಕ್ಕಂಥದ್ದು ನಮ್ಮ ಧರ್ಮ ಆಗಿರ್ತದೆ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಉತ್ತಮವಾದ ಶಿಕ್ಷಣವನ್ನು ಕೊಡ್ಲಿಕ್ಕೆ ನೀವೆಲ್ಲರೂ ಕೂಡ ಸ್ಪಂದಿಸಬೇಕು, ಎಲ್ಲಾ ಕಡೆ ಹಾಕ್ಬೇಕು. ಇಡೀ ಜಿಲ್ಲೆಯಲ್ಲಿ ಹೆಚ್ಚು ಕಾರ್ಯಕ್ರಮಗಳೇ. ಆದ್ರೆ ಇಲ್ಲಿ ವಿಶೇಷವಾಗಿ ನನಗೆ ಇವತ್ತಿನ ಅಭಿನಂದಿತರ ಬಗ್ಗೆ ಮಾತಾಡಲಿಕ್ಕೆ ಹೇಳಿರೋದ್ರಿಂದ ನನ್ನ ಕಾರ್ಯಭಾರದ ಚೌಕಟ್ಟನ್ನು ನಾನು ಕಡಿಮೆ ಮಾಡಿಕೊಂಡು ನೇರ ಅಭಿನಂದನೆಗೆ ನಾನು ಬಂದ್ಬಿಡ್ತೀನಿ. ಬಹುಶಃ ನಿಮಗೆ ಈಗಾಗಲೇ ಎಲ್ರಿಗೂ ಗೊತ್ತಿರತಕ್ಕಂತಹ ವಿಚಾರ, ಇವತ್ತು ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯ ಮಟ್ಟದ 2 ಪತ್ರಕರ್ತರಿಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಈ ಹಿಂದೆ ನಮ್ಮ ಸನ್ಮಿತ್ರ SP ಮಂಜುನಾಥ್ ಅವರಿಗೆ ಕಳೆದ 2-3 ವರ್ಷದ ಹಿಂದೆ ಈ ಪ್ರಶಸ್ತಿಯ ಗೌರವ ಸಿಕ್ಕಿತ್ತು. ಅನಂತರ ನಮ್ಮ ಸನ್ಮಿತ್ರರಾದಂಥ ನೀಲಕಂಠ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ. ಇದೊಂದು ರಾಜ್ಯ ಮಟ್ಟದ ಪ್ರಶಸ್ತಿ. ಇದಕ್ಕೆ 50,000 ನಗದು ಪುರಸ್ಕಾರ ಇರುತ್ತದೆ. ಪುರಸ್ಕಾರಕ್ಕಿಂತ ಹೆಚ್ಚಾಗಿ ಆ ಪ್ರಶಸ್ತಿಯ ಗೌರವ ಬಹುಶಃ ಅದು ಬೇರೆ ಎಷ್ಟು ಎತ್ತರದ್ದು ಅಂತ ವರ್ಣನೆ ಮಾಡಲಿಕ್ಕೆ ಅಸದಳವಾದದ್ದು. ಬಹುಶಃ ನಮ್ಮ ತಾಲೂಕಿನ ಪತ್ರಿಕಾ ಕ್ಷೇತ್ರವನ್ನು ನಾನು ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿ ನೋಡೋದಾದ್ರೆ, 70ರ ದಶಕದಲ್ಲಿ ನಮ್ಮ ಕಿಕ್ಕೇರಿ ನಾರಾಯಣ ಅವರೆಲ್ಲ ಪ್ರಜಾವಾಣಿಯಲ್ಲಿ ಒಂದಷ್ಟಿದ್ರೆ ಹೊರತು ಇಡೀ ತಾಲೂಕು ಮಟ್ಟದಲ್ಲಿ ಪತ್ರಿಕಾ ಕ್ಷೇತ್ರ ವಿಸ್ತರಿಸಿರಲಿಲ್ಲ. ಬಹುಶಃ ಈ ಪತ್ರಿಕಾ ಕ್ಷೇತ್ರವನ್ನ ಮೊಟ್ಟ ಮೊದಲ ಬಾರಿಗೆ ಜನರ ಗಮನಕ್ಕೆ ಬರುವಂತೆ ಇಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡಿದಂಥವರು ಮೊದಲು ಕೆ ಕಾಳೇಗೌಡರು. 1983-84ರ ದಶಕದಲ್ಲಿ ಅವರು ಪ್ರಜಾವಾಣಿ ಪತ್ರಿಕೆಗೆ ವರದಿಗಾರರಾಗುವ ಮೂಲಕ ಬಹುಶಃ ಇಡೀ ತಾಲೂಕಿನಲ್ಲಿ ಗಮನ ಸೆಳೆಯಂಥ ಪತ್ರಿಕರ್ತರ ಬಗ್ಗೆ ಒಂದು ಗಮನ ಸೆಳೆಯತಕ್ಕಂಥ ಕೆಲಸವನ್ನ ಮಾಡಿದ್ರು. ಅಲ್ಲಿಗಂಟ ಕೇರ್ಪೇಟೆನಲ್ಲಿ ನಾನು ಕಂಡಂತೆ ಬೇರೆ ಪತ್ರಕರ್ತರು ಇರಲಿಲ್ಲ. ಬಹುಶಃ ಅವರ ನಮ್ಮ ಸಖ್ಯದ ಕಾರಣದಿಂದ ಬಹುಶಃ ಅವರ ಒಂದು ಒತ್ತಾಸೆಯ ಮೇರೆಗೆ ನಾನು ಅನಂತರ ಬಂದೆ. ಮೊದಲು ಅವರು ನನ್ನನ್ನು ಕೊಡಲು ಪತ್ರಿಕೆಗೆ ವರದಿಗಾರರಾಗಿ ಮಾಡಿಸ್ಕೊಟ್ಟಿದ್ರು. ಅನಂತರ ನಾನು ಖಾದ್ರಿ ಶಾಪಣ್ಣವರ ಸಂಪರ್ಕದ ಮೂಲಕ ನಾನು ಕನ್ನಡಪ್ರಭಕ್ಕೆ ಬಂದೆ. ನನ್ನ ನಂತರ ಈ ಕ್ಷೇತ್ರಕ್ಕೆ ಬಂದಂಥವರು ನೀಲಕಂಠ ಅವರು. ಬಹುಶಃ ನೀಲಕಂಠ ಅವರು ಅನಂತರ ಪತ್ರಿಕಾ ಕ್ಷೇತ್ರಕ್ಕೆ ಬಂದರು ಕೂಡ. ಎಲ್ಲರಿಗೂ ಸ್ವಾಮಿ ವಿವೇಕಾನಂದ ಅವರು ವಿದೇಶದಲ್ಲಿ ಭಾಷಣ ಮಾಡ್ಬೇಕಾದ್ರೆ ಎಷ್ಟು ಇವ್ರು ಏನು ಸನ್ಯಾಸಿ ಇವ್ರು ಏನು ಭಾಷಣ ಮಾಡ್ತಾರೆ ಅನ್ನುವಾಗ ಓ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತಿದ್ದಕ್ಕೆ ಇಡೀ ಸಮಾರಂಭ ಚಪ್ಪಾಳೆಯ ಧಿಕ್ಕರಿಸಿದಂತೆ ಯಾರು ಇಡೀ ಏನೇನು ನೋಡ್ತಿದ್ರು ಅಷ್ಟು ಜನರು ಕೂಡ ಆ ವ್ಯಕ್ತಿ ಮೇಲೆ
ವ್ಯಕ್ತಿ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಒಂದು ವಿಚಾರವನ್ನು ನಾವು ಕಾಣಬಹುದಾಗಿದೆ. ಅಂತ ಮಹಾನ್ ಭಾವನ ಇವತ್ತು ನಾವು ಸ್ಮರಿಸಿದಂತ ಒಂದು ವಿಶೇಷ ಸುವರ್ಣ ಅವಕಾಶವನ್ನ RTO ಮಲ್ಲಿಕಾರ್ಜುನ್ ಸರ್ ಅವರು, RTO ಸಂಘದ ಅಧ್ಯಕ್ಷರು ಮತ್ತು ಎಲ್ಲಾ ಕ್ಷೇತ್ರದಲ್ಲೂ ಅವರ ಉಳಿಪು ತುಂಬಾ ಅಪಾರವಾದದ್ದು. ಯಾಕಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಾಗಿರ್ಬೋದು, ಯಾರೇ ಬಂದ್ರು ಕೂಡ, ಯಾಕಂದ್ರೆ ಇವತ್ತು ಏನು ಖಾಸಗಿ ಇರ್ತಕ್ಕಂಥ ಜವಾಬ್ದಾರಿಗಿಂತ ಹೆಚ್ಚು ಜವಾಬ್ದಾರಿಗಳನ್ನ ಕೂಡ ಇವತ್ತು ಮಾಡ್ತಾ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಸರ್ ಅವರೇ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತ ಪೂರ್ಣಚಂದ್ರ ಸರ್ ಅವರೇ, ನಮ್ಮ ಗುರುಗಳು, ನೆಚ್ಚಿನ ಗುರುಗಳಾದಂತ ವಿಜಯ್ ಸರ್ ಅವರೇ ಮತ್ತು ಈ ಬಳ್ಳಕೆರೆ ಮಂಜಣ್ಣವರು, ಅವ್ರು ಯಾವುದೇ ಶಾಲೆಯಲ್ಲಿ ವರ್ಕ್ ಮಾಡಿದ್ರು ಆ ಶಾಲೆ, ಆ ಊರು ಅಭಿವೃದ್ಧಿ ಆದಂತೆ ಯಾರೇ ಶಾಸಕರಾಗಿರ್ಲಿ, ಯಾರೇ ಮಿನಿಸ್ಟರ್ ಆಗಿರ್ಲಿ, ಎಲ್ಲರ ಜೊತೆನೂ ಚೆನ್ನಾಗಿದ್ದು ಇಡೀ ಆ ಒಂದು ಶಾಲೆಗಾಗಿರ್ಬೋದು, ಆ ತಾಲೂಕಾಗಿರ್ಬೋದು, ಅವ್ರ ಬೆನ್ನೆಲುಬಾಗಿ ನಿಂತು ಆ ಒಂದು ಶಾಲೆಯನ್ನ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥ ವಿಚಾರದಲ್ಲಿ ಅವರ ಅಪಾರವಾದದ್ದು ವಿಚಾರವಂತು. ಮತ್ತು ನಮ್ಮ ಅಖಿಲ ಭಾರತೀಯ ವೀರಶೈವ ಮಹಾಸಭಾದ ಅಧ್ಯಕ್ಷರು ಇವತ್ತು ನಮ್ಮ ಜನಾಂಗಕ್ಕೆ ಹೆಚ್ಚು ಹೋರಾಟ ಕೊಟ್ಟು ಇವತ್ತು ಬೇರೆ ಸಮುದಾಯ ಭವನ ಇನ್ನೊಂದು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೋರಾಟ ಕೊಡ್ತಿದ್ದಾರೆ. ಅವರು ಕೂಡ ಸ್ವಾಗತ ಅನುಭವಿಸ್ತಾ ಈ ಸಮಾರಂಭದ ಕೇಂದ್ರ ಬಿಂದು ನೀಲಕಂಠಣ್ಣವ್ರ ಬಗ್ಗೆ ಏನ್ ಮಾತಾಡಂಗಿಲ್ಲ. ಎಷ್ಟೊತ್ತು ಕಂಡ್ರೆ ಅವ್ರ ಜ್ಞಾನ ಭಂಡಾರ. ಯಾಕೆಂತಂದ್ರೆ 75ರ ದಶಕದಿಂದನೇ ಅವರು, ನಾವು ಕಾಲೇಜ್ ಓದ್ಬೇಕಾದ್ರೂ ಒಂದು ಬ್ಯಾಗ್ನ ತಕೊಂಡು ನಮ್ಮ ಶಾಸಕರು KBC ಅವರು ಇದ್ರು ಅನ್ಸುತ್ತೆ, ಅವ್ರ ಫೋಟೋಗಳು ತೋರಿಸ್ತಾ ಇದ್ರು ಅವತ್ತು ಅಂತ. ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಯಾವುದೇ ಪ್ರತಿಫಲಾಪೇಕ್ಷ ಇದೆ. ಅವತ್ತಿನ ಕಾಲದಲ್ಲಿ ಒಂದು ಪೆಟ್ರೋಲ್ ಹಾಕೊಂಡು, ಬೈಕಲ್ಲಿ ಪೆಟ್ರೋಲ್ ಹಾಕೊಂಡು ಹಳ್ಳಿಗೆ ಸುತ್ತಿ, ಅವತ್ತು ಕಾಲದಲ್ಲಿ ಹೇಳಿದ್ರಲ್ಲ ಮಂಜಣ್ಣವರು, ಫೋಟೋ ತೆಗೆದು ಅದು 3 ದಿವಸ ಹಾಕಬೇಕಾಯ್ತು, ನ್ಯೂಸ್ ಬರ್ಬೇಕು.